ಕರ್ನಾಟಕದಲ್ಲಿ ದೇವರಾಜ ಅರಸು ಅವರ ಆಡಳಿತದ ಅವಧಿಯ ದಾಖಲೆಯನ್ನು ಮುರಿದು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶುಭ ಕೋರಿ ಅರಸೀಕೆರೆಯ ಪಿಪಿ ವೃತ್ತದಲ್ಲಿ ಶ್ರೀ ಭಕ್ತ ಕನಕದಾಸ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಚರಣೆ ಸಮಿತಿ ಮತ್ತು ತಾಲೂಕು ಕುರುಬ ಸಂಘಗಳ ಒಕ್ಕೂಟದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷರು ಆಗಿರುವ KM ಶಿವಲಿಂಗೇಗೌಡ ಅವರು, ಈ ರಾಜ್ಯದಲ್ಲಿ ಹಲವಾರು ಮುಖ್ಯಮಂತ್ರಿಗಳು ಆಡಳಿತ ನಡೆಸಿದ್ದಾರೆ. ಅದರಲ್ಲಿ ದೇವರಾಜ ಅರಸು ಅವರ ದೀರ್ಘಾವಧಿಯ ಆಡಳಿತದ ಅವಧಿಯಲ್ಲಿ ಬಡವರ, ಹಿಂದುಳಿದ ವರ್ಗದವರ, ದೀನ ದಲಿತರ, ರೈತರ ಪರವಾಗಿ ಕೆಲಸ ಮಾಡಿ ಹಿಂದುಳಿದ ವರ್ಗಗಳ ನಾಯಕರಾಗಿದ್ದವರು ದೇವರಾಜ ಅರಸು ಅವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅಹಿಂದ ಹೋರಾಟದ ಮುಖಾಂತರ ಪಕ್ಷವನ್ನು ಸಂಘಟಿಸಿ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಸುದೀರ್ಘಾವಧಿಯ ಜನಪರವಾದ ಆಡಳಿತ ನಡೆಸಿ ದಾಖಲೆ ಸೃಷ್ಟಿಸಿದ್ದಾರೆ. ಇವರ ಆಡಳಿತ ಅವಧಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಬಡವರು, ದೀನ ದಲಿತರಿಗೆ, ಮಹಿಳೆಯರಿಗೆ ಉಪಯೋಗವಾಗುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಅರಸೀಕೆರೆ ತಾಲೂಕಿನಲ್ಲಿ ನೀರಾವರಿ ಯೋಜನೆಗೆ ಚಾಲನೆ ಕೊಟ್ಟವರೇ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಾನು ವಿಧಾನಸಭೆಯಲ್ಲಿ ರೈತರ ಜಮೀನಿಗೆ ನೀರನ್ನು ಒದಗಿಸುವ ವಿಷಯದಲ್ಲಿ ಭಾಷಣ ಮಾಡಿ ಕಣ್ಣೀರು ಸುರಿಸಿ ಆಸ್ಪತ್ರೆ ಸೇರಿದ್ದೆ. ಆ ವೇಳೆ ಆಸ್ಪತ್ರೆಗೆ ಭೇಟಿ ಕೊಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅರಸೀಕೆರೆಗೆ ನೀರು ಕೊಡುವುದಾಗಿ ಹೇಳಿ ಇಲ್ಲಿನ ರೈತರ ಜಮೀನಿಗೆ ನೀರಾವರಿ ಯೋಜನೆಯನ್ನು ಒದಗಿಸಿದವರು ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಿಳಿ ಚೌಡಯ್ಯ, ಹಾಸನ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಪ್ಪ, ಕಾಂಗ್ರೆಸ್ ಮುಖಂಡರಾದ ಗಂಜಿಗೆರೆ ಚಂದ್ರಶೇಖರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಾಣಾವರ್ ಶ್ರೀನಿವಾಸ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಧರ್ಮಶೇಖರ್, ಹರಪನಹಳ್ಳಿ ಜಯಣ್ಣ, ನಗರಸಭಾ ಸದಸ್ಯ ವೆಂಕಟಮಣಿ ಸಮಾರಂಭದಲ್ಲಿ ಮಾತನಾಡಿದರು. ಇನ್ನು ಆಚರಣೆ ಸಮಿತಿಯ ಅಧ್ಯಕ್ಷ ಹರೀಶ್, ಉಪಾಧ್ಯಕ್ಷ ವೆಂಕಟೇಶ್ ಜೀವನ್, ಪ್ರದೀಪ್ ಗೊಲ್ಲರಹಳ್ಳಿ, ಹಿರಿಯಣ್ಣ ಸೇರಿ ಮುಂತಾದವರು ಇದ್ದರು. ವರದಿ ಚಂದ್ರು ಯಾದವ್, ಅರಸೀಕೆರೆ. ಕಾನೂನನ್ನ ಅವರು ತಂದು ಬೆಂಗಳೂರಿನಲ್ಲಿ ಕೂತ್ಕೊಂಡು 500 ಎಕರೆ 300 ಎಕರೆ 100 ಎಕರೆ ಜಮೀನು ಇಟ್ಕೊಂಡು ಇಲ್ಲಿ ಕಪ್ಪು ಕಾಣಿಕೆಯನ್ನ ತಗೊಂಡೇ ಓಡ್ತಾ ಇದ್ರು ಜನ. ಅದನ್ನ ತಪ್ಪಿಸಿ ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥದ್ದನ್ನ ಕಾನೂನನ್ನ ಜಾರಿಗೆ ತಂದು ಬಡಬಗರಿಗೆಲ್ಲ ಜಮೀನನ್ನು ಹಂಚಿಸ್ತಕ್ಕಂಥ ದಿಟ್ಟತನದ ಹೋರಾಟವನ್ನು ಮಾಡಿದಂತ ಅವರು ನಮ್ಮ ದೇವರಾಜ ಅರಸೂರವರು. ಯಾರು ಮಕ್ಕಳು ಇವತ್ತು ಹಾಸ್ಟೆಲ್ ಹೋಗ್ತಾ ಇದ್ದಾರೆ, ಅವತ್ತು ಹಾಸ್ಟೆಲ್ಗಳು ಇರಲಿಲ್ಲ. SC ST ಸಮಾಜಕ್ಕೆ ಮಾತ್ರ ಹಾಸ್ಟೆಲ್ಗಳಿದ್ದು, BCM ಹಾಸ್ಟೆಲ್ಗಳು ಇರಲಿಲ್ಲ. ನಾವೆಲ್ಲ ಹಾಸನದಲ್ಲಿ ಓದಬೇಕಾದ್ರೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಓದ್ತಾ ಇದ್ದೋ. ಆದ್ರೆ ಪ್ರಥಮ ಬಾರಿಗೆ ದೇವರಾಜ ಅರಸೂರವರು BCM ಇಲಾಖೆ ಹಾಸ್ಟೆಲ್ಗಳನ್ನು ತೆರೆದು ಎಲ್ಲ ಜಾತಿಯ ಜನ ಸೇರ್ಬೇಕು, ಎಲ್ಲ ಜಾತಿಯ ಮಕ್ಕಳಲ್ಲಿ ಸೇರಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ದಿಟ್ಟತನದ ನಿಲುವನ್ನು ತೆಗೆದುಕೊಂಡು BCM ವಿದ್ಯಾರ್ಥಿ ನಿಲಯಗಳನ್ನು ತೆರೆದು ಎಲ್ಲ ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದನ್ನು ಮಾಡಿದರು. ಆ ಪ್ರಥಮವಾಗಿ ಆ ಹಾಸನದಲ್ಲಿ ಅವರು ಕಾಲೇಜಿಗೆ ಬಂದಾಗ ನಾನು ಆ ವಿದ್ಯಾರ್ಥಿ ಹಾಸ್ಟೆಲ್ನಲ್ಲಿ ಸೇರ್ಕೊಂಡು ಓದ್ತಕ್ಕಂಥ ಕೆಲಸವನ್ನು ನಾವು ಸತ್ಯ ಮಾಡಿದ್ರು. ಇದನ್ನು ಕರೆದು ಹೋಗಿದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಓದಲಿಕ್ಕೆ ಆಗ್ತಾ ಇರಲಿಲ್ಲ. ಇಂಥ ಅನೇಕ ಕಾರ್ಯಕ್ರಮಗಳನ್ನ ದೇವರಾಜ ಅರಸೂರವರು ತಂದಿದ್ದಾರೆ. ಅದಕ್ಕೋಸ್ಕರಲೇ ದೇವರಾಜ ಅರಸೂರವರನ್ನ ಹಿಂದುಳಿದ ವರ್ಗದ ನಾಯಕರು, ಈ ದೇಶದ ನಾಯಕರು ಅಂತ ಹೇಳಿ, ರಾಜ್ಯದ ನಾಯಕರು ಅಂತ ಹೇಳಿ ಬಿಂಬಿಸ್ತಾರೆ. ಯಾರೂ ಒಳ್ಳೆ ಕೆಲಸ ಮಾಡದೆ ಹೋದ್ರೆ ಯಾರೂ ಬಿಂಬಿಸಲ್ಲ. ಇದನ್ನ ಯಾರು ನನ್ನನ್ನು ಅಂತಾರೆ, ಭಗೀರಥ ಅಂತಾರೆ. ಯಾಕಂತಾರೆ? ಏನೋ ಒಂದು ಕೆಲಸ ಮಾಡಿ ಅಂತಾರೆ, ಸುಮ್ನೆ ಅಂತಾರ, ಸುಮ್ನೆ ಹೊಗಳಿಕೊಂಡು ತಿರುಗ್ತಾರಿಲ್ರಿ. ಯಾವುದೋ ಪೇಪರಲ್ಲಿ ಇವತ್ತು ಬರೆದಿದ್ದಾರೆ, ನೋಡಿದೆ ಬೆಳಿಗ್ಗೆ ಪೇಪರ್ಗಳನ್ನ. ಯಾರೋ ಒಬ್ರು ನಿನ್ನೆ ಒಬ್ರು ನಾಯಕರು ಬಂದಿಲ್ಲಿ ಅರಸೀಕೆರೆಯಲ್ಲಿ ಇಲ್ಲ ಶಿವಲಿಂಗ ಸಿದ್ದರಾಮಯ್ಯನವರ ಹೆಸರನ್ನ ಬರೆದಿರೋ ಸಂದರ್ಭ ಬಂದಿದೆ. ಯಾಕೆಂದ್ರೆ ದಿವಂಗತ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದು 2800 ದಿನಗಳ ಕಾಲ ಈ ಸನ್ಮಾನ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಮುಗಿಸಿ ಇವತ್ತು ಕರ್ನಾಟಕ ರಾಜ್ಯದ ದಾಖಲೆ ಪುಟದಲ್ಲಿ ನಿರ್ಮಿಸ ಒಂದಾದರೆ
ಆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಬಡವರ ಪರ ಎಲ್ಲ ಯೋಜನೆಗಳು ಬಡವರ ಪರನೇ. ಅಂದು ₹1 ಕೆಜಿ ಅಕ್ಕಿ, ಅಲ್ಲಿಂದ 5 ಕೆಜಿ ಅಕ್ಕಿ, ಇಲ್ಲಿಂದ ಇಂದು ಉಚಿತವಾದ ಅಕ್ಕಿ. ಯಾಕೆಂದ್ರೆ ಅಕ್ಕಿ ಭಾಗ್ಯ, ಶಿರಭಾಗ್ಯ ಎಲ್ಲ ಭಾಗ್ಯಗಳನ್ನ ಕೊಟ್ಟಂತ ಮಹಾನ್ ವ್ಯಕ್ತಿ, ಬಡವರ ಪರ ಚಿಂತನೆ ಮಾಡಿದಂತ ವ್ಯಕ್ತಿ ಯಾರು ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಿ, ಸಿದ್ದರಾಮಯ್ಯನವರು ಕೊಟ್ಟಂತ ಕಾರ್ಯಕ್ರಮಗಳು ನಡೆಸೋದ್ರ ಜೊತೆ ಸಿದ್ದರಾಮಯ್ಯನವರು ನಡೆದು ಬಂದ ದಾರಿಯನ್ನು ನಡೆಸೋದ್ರ ಜೊತೆ ಅವರು ಅಹಿಂದ ಮಾಡೋದ್ರ ಮೂಲಕ ಪ್ರಪ್ರಥಮವಾಗಿ ಅವರ ರಾಜಕೀಯ ಸಂಘಟನೆಯನ್ನು ಅಹಿಂದ ಮಾಡೋದ್ರ ಮೂಲಕ ತದನಂತರ ಎಲ್ಲ ಸ್ವಾಮೀಜಿಗಳು ಸೇರಿ ಮತ್ತೊಬ್ಬ ಬಸವಣ್ಣ ಉದಯ ಆಗಿದ್ದಾರೆ ಅಂತೇಳಿ ಬಸವಣ್ಣನವರ ಹೆಸರನ್ನು ಅವರಿಗೆ ಹೇಳೋದ್ರ ಮೂಲಕ 300ರಿಂದ 400 ಜನ ಸ್ವಾಮೀಜಿಯವರು ಮತ್ತೊಬ್ಬ ಬಸವಣ್ಣನ ಉದಯ ಅಂತ ಹೇಳೋದ್ರ ಮೂಲಕ ಇವತ್ತು ರಾಜ್ಯದಲ್ಲಿ ಜಾತಿಯನ್ನ ಸಮಾಜಕ್ಕೆ ಎಲ್ಲ ಸಮಾಜನೂ ಒಂದೇ, ಎಲ್ಲ ಸಮಾಜಕ್ಕೂ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು, ಎಲ್ಲ ಜನಾಂಗದಲ್ಲೂ ಬಡತನ ಇರ್ತಕ್ಕಂಥದ್ದು ಸಹಜ. ಯಾವುದೇ ಒಂದೇ ಜಾತಿಲಿಲ್ಲ, ಎಲ್ಲ ಜಾತಿಯಲ್ಲೂ ಬಡವರು ಇರ್ತಾರೆ, ಎಲ್ಲರಿಗೂ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಅವ್ರು ಮಾಡಿದ್ರು. ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹಿತ ಶಿವಲಿಂಗೇಗೌಡರು ನೋಡ್ತಾ ಇಲ್ಲ ನಾವು JDS ಅಲ್ಲೇ ಇದ್ರೆ ಇಂಥ ಒಂದು ಬಡತನದ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವ್ರ ಜೊತೆಲಿ ಅವರ ಸಚಿವ ಸಂಪುಟದಲ್ಲೇ ಅವರ ವಿಧಾನಸಭೆ ಒಳಗೆ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಏಕೈಕ ಕಾರಣದಿಂದ, ಚಂದ್ರಶೇಖರ್ ಅವರೇ, ಏಕೈಕ ಕಾರಣದಿಂದ ಅವರು ಸಹಿತ ಕಾಂಗ್ರೆಸ್ ಸೇರಿದ ನಂತರ ಉತ್ತಮವಾದ ಕಾರ್ಯಕ್ರಮಗಳು, ತದನಂತರ ಇವರ ಕಾರ್ಯಕ್ರಮಗಳನ್ನು ನೋಡಿದಂಥ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸರ್ಕಾರವನ್ನು 339 ದಿನ ತುಂಬಿ ಅವತ್ತಿನಿಂದ ಇವತ್ತಿನಿಗೆ ಹೆಚ್ಚು ಸುಮಾರು 1 ವಾರವಾಯಿತು. ಅಧಿಕಾರವನ್ನು ಅವರು ಅಚ್ಚುಕಟ್ಟಾಗಿ ಮುಖ್ಯಮಂತ್ರಿಗಳಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಬಂದಿರೋದ್ರಿಂದ ಇವತ್ತು ಶಾಸಕರ ಒಂದು ವಿಮರ್ಶೆ ಕಾರ್ಯಕ್ರಮವನ್ನು ಮಾಡಬೇಕು, ಮನೆಯಲ್ಲೇ 6ನೇ ತಾರೀಕು ಮಾಡಬೇಕು ಅಂತ ಅಂದಾಗ ಇಲ್ಲ ಎಲ್ಲ ನನಗೆ ಸಭೆ ಇದೆ, ಆಮೇಲೆ ಎಲ್ಲ ಸೇರೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಸಮಿತಿಯವರಿಗೆ ಶಾಸಕರು ಹೇಳಿದ್ರಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸಿದ್ದರಾಮಯ್ಯನವರ ಕಾಲದಲ್ಲಿ